ಹಡಗಿನಲ್ಲಿ ನನ್ನ ಮೊದಲ ಪ್ರಯಾಣ ಟೈಟಾನಿಕ್ ಹಡಗಿನ ನೆನಪಾಗ್ತೈತೆ. ಹಡಗಿಗೆ ಸದ್ಯಕ್ಕೆ ಮೇಲೆ ಹತ್ತು ಬಂದಿದ್ದೀನಿ. ವಿಶೇಷತೆ ಅಂತ ಹೇಳಿದ್ರೆ ಈ ಹಡಗಿಗೆ ಮೇಲೆ ಹತ್ತು ಬಂದಾಗ ಸ್ವಲ್ಪ ಖುಷಿ ಆಗ್ತೈತೆ. ನೋಡಿ, ಈ ಹಡಗಿನ ಒಳಗಡೆ ನನ್ನ ಪ್ರಯಾಣ, ಯಾಕೆಂದರೆ ಫಿಲಿಪೀನ್ಸಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಇದೊಂದು ಮಾರ್ಗ. ಅದಕ್ಕಾಗಿ ಇವತ್ತು ಹಡಗಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ದೀನಿ. ಗಮನಿಸ್ಬೋದು ನೀವೆಲ್ಲರೂ ಕೂಡ. ಹಡಗು ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ. ಅದರಲ್ಲಿ ಬಹುಶಃ ನಾನು ಪ್ರಯಾಣವನ್ನು ಮಾಡ್ತೀನಿ. ತುಂಬ ಒಂದು ಉತ್ಸಾಹ ಇದೆ. 8 ಅವರ್ ಪ್ರಯಾಣ, 8 ಗಂಟೆಗಳ ಪ್ರಯಾಣ ಇದು. ನೋಡೋಣ ಹೇಗಿರ್ತದೆ ಅಂತೇಳಿ. ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ಫಿಲಿಪೀನ್ಸಿನಲ್ಲಿ ಕಗಯಾನ್ ಡಿ ಓರೋ ಎಂಬಂತಹ ಒಂದು ಸ್ಥಳದಿಂದ ಸೆಬು ಎಂಬಂತಹ ಒಂದು ಸ್ಥಳಕ್ಕೆ ಹಡಗಿನ ಮುಖಾಂತರ ಪ್ರಯಾಣವನ್ನು ಬೆಳೆಸ್ತೇನೆ. ಈ ಹಡಗು ತುಂಬ ದೊಡ್ಡದಾದಂತಹ ಒಂದು ಹಡಗು. ಇಲ್ಲಿ ಬೇರೆ ಏನು ಸಂಪರ್ಕ ಮಾಧ್ಯಮ ಇಲ್ಲ. ಆದ್ದರಿಂದ ಇಲ್ಲಿ ಹಡಗು ಪ್ರಯಾಣವನ್ನು ಮಾಡುತ್ತೆ. ಆದ್ದರಿಂದ ಹಡಗು ಒಂದು ರೀತಿ ನಾವು ಹೇಗೆ ಏರೋಪ್ಲೇನ್ಗೆ ಹತ್ತಿವೋ ಅದೇ ರೀತಿಯಾದಂತಹ ಒಂದು ಸನ್ನಿವೇಶವನ್ನು ನೀವೆಲ್ಲ ಕಡೆ ಕಾಣಿಸ್ತಾ ಇದ್ದೀರಾ. ದೊಡ್ಡದಾದಂಥ ಹಡಗು. ಬಹುಶಃ ನಿಮಗೆ ನಾನು ತೋರಿಸ್ಬೋದು, ಆಚೆ ಮತ್ತು ಈ ಕಡೆಯಿಂದ ತೋರಿಸ್ಬೋದು ನನಗೆ ಎಷ್ಟು ದೊಡ್ಡದಾಗಿ ಎತ್ತರವಾಗಿ ಈ ಹಡಗು ಇದೆ ಅಂತ ಹೇಳಿ. ಈ ಹಡಗಿನ ಪ್ರಯಾಣವನ್ನು ಮಾಡಲಿಕ್ಕೆ ಅಂತ ಹೇಳಿ ಬಂದು ಒಳಗಡೆ ನನ್ನ ಬ್ಯಾಗನ್ನು ಇಟ್ಟು ಇಲ್ಲಿ ಆಚೆ ಹೊರಗಡೆ ಬಂದು ನೋಡೋಣ ಹೇಗಿದೆ ಅಂತ ಹೇಳಿ. ತುಂಬ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ರೀತಿಯಾಗಿ ರೂಮಿನ ಕಂಪಾರ್ಟ್ಮೆಂಟ್ಗಳು ಹೇಗಿರುತ್ತೋ ಅದೇ ರೀತಿಯಾದಂತಹ ರೂಮಿನ ಕಂಪಾರ್ಟ್ಮೆಂಟ್ಗಳು ಇಲ್ಲಿ ಇರುತ್ತೆ. ಅಲ್ಲಿ ನಮಗೆ ಒಂದು ರೀತಿಯಾಗಿ ಸ್ಲೀಪರ್ ಬಸ್ಸಲ್ಲಿ ಹೇಗೆ ಮಲ್ಕೊಂಡು ಪ್ರಯಾಣವನ್ನು ಮಾಡ್ಬೋದು, ಅದೇ ರೀತಿ ಹಡಗಿನಲ್ಲೂ ಕೂಡ ಮಲ್ಕೊಂಡು ನಾವು ಪ್ರಯಾಣವನ್ನು ಬೆಳೆಸ್ಬೋದು. ಆ ಒಂದು ನಗರವನ್ನು ಕೂಡ ನೀವೆಲ್ಲ ಕೂಡ ಗಮನಿಸ್ಬೋದು, ನೋಡ್ಬೋದು. ತುಂಬ ಸುಂದರವಾದಂತಹ ನಗರದ ಒಂದು ಪರಿಚಯವನ್ನು ಕೂಡ ನಿಮಗೆಲ್ಲರೂ ಕೂಡ ಮಾಡ್ತಾಯಿದ್ದೀನಿ. ಹೀಗೆ ಮೇಲೆ ಹಂತದಲ್ಲಿ ನೋಡಿ, ಇಲ್ಲಿ ಹೋಗೋಕ್ಕೆ ಮೆಟ್ಲಿದೆ. ಅದರ ಮೇಲೆ ಹಂತದಲ್ಲಿ ಬೇರೆ ಬೇರೆ ರೂಮ್ಗಳ ವ್ಯವಸ್ಥೆ ಇದೆ. ಅದೇ ರೀತಿ ಇಲ್ಲದ ಅದ್ಭುತವಾದಂತಹ ಒಂದು ದಾರಿಯನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇಲ್ಲಿ ಈ ಒಂದು ಸ್ಥಳ ಅಂತ ಹೇಳಿ. ನೋಡಿ ಹೀಗಿದೆ ಒಳಗಡೆ ರೂಮ್ಗಳು ಇದ್ದ ರೀತಿಯಲ್ಲಿ ಮಲಗುವಂತಹ ಒಂದು ಕೊಠಡಿ ಇದಾಗಿದೆ. ನಮಗೆಲ್ಲರೂ ಕೂಡ ನೋಡಿದೆ ಈ ರೀತಿಯಾಗಿ ಒಳ್ಳೆಯ ಆಫೀಸ್ ಕ್ಯಾಬಿನ್ ಥರ ಇದೆ. ಸೊ ನೋಡಿ, ಸುಂದರವಾಗಿ ಚೆನ್ನಾಗಿದೆ. ಇದರದ್ದು ಒಂದು ಮೊದಲನೇ ಅನುಭವ ನನಗೆ. ಒಳಗಡೆ ಬಂದಿದ್ದೀನಿ. ಎಲ್ಲರೂ ಅವ್ರವ್ರ ಜಾಗಗಳ ಸ್ಥಳಗಳನ್ನು ಹುಡುಕ್ತಾ ಇದ್ದಾರೆ. ನಾನು ನನ್ನ ಸ್ಥಾನಗಳನ್ನು ಹುಡುಕಿ ನನ್ನ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಪ್ರಯಾಣ ಸುಗಮರಾಗಿಲ್ಲ ಅಂತೇಳಿ ಎಲ್ಲರೂ ಕೂಡ ಹಾರೈಸ್ತೇನೆ. ನಾನು ಒಳಗಡೆ ಬಂದು ಇದು ನನ್ನ ಪುಟ್ಟದಾದಂತಹ ಈ ಸ್ಥಳ. ನನ್ನ ಸ್ಥಳಕ್ಕೆ ನಾನು ಬಂದಿದ್ದೀನಿ. ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಲ್ಲಿಂದ ಒಳಗಡೆ ಬಂದರೆ ನೋಡಿ, ಇಲ್ಲಿ ಅಂಗಡಿ ಕೂಡ ಇಲ್ಲಿದೆ. ಇಲ್ಲಿ ಬೆಡ್ಶೀಟ್ಗಳನ್ನ ತಗೋಬೇಕು. ಎಲ್ಲ ಬೆಡ್ಶೀಟ್ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಮುಂದೆ. ಇಲ್ಲಿ ಬೆಡ್ಶೀಟ್ಗಳನ್ನ ವಿತರಣೆ ಮಾಡ್ತಾರೆ. ಅದೇ ರೀತಿ ಚಾರ್ಜಿಂಗ್ ಮಾಡುವಂಥವ್ರು ಕೂಡ ಇಲ್ಲಿ ಅವಕಾಶ ಇದೆ. ಸ್ನಾನದ ಮನೆ, ಬಾತ್ರೂಮ್ಗಳು ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇರುತ್ತೆ. ನೋಡಿ, ಇಲ್ಲಿಂದ ಬಿಸ್ಕೆಟೆಲ್ಲ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ವಿಶೇಷತೆ ಅಂತ ಅನಿಸ್ಬೋದು. ಚೆನ್ನಾಗಿದೆ ವಿಶೇಷವಾಗಿ.